ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನಿವತ್ತು ಈವ್ನಿಂಗಿಂದ ವಿಡಿಯೋ ಶುರು ಮಾಡ್ತಾಯಿದ್ದೀನಿ. ನೆನ್ನೆ ವ್ಲಾಗಲ್ಲಿ ಶಿವು ಅವ್ರ ತಂದೆ ಬಂದಿದ್ದಾರೆ ಅಂತ ಹೇಳಿದ್ದೆ. ಸೊ ಅವ್ರದ್ದು ವಿಡಿಯೋ ಹಾಕಿರಲಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಅವರ ತಂದೆ ಯಾರು ಅನ್ನೋದು ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಕೊನೆವರೆಗೂ ನೋಡಿ. ಇವತ್ತಿನ ವಿಡಿಯೋ ಏನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವಾಗ ನೀವು ನೋಡ್ತಾ ಇರ್ಬೋದು, ಬಟ್ಟೆ ಅಂಗಡಿಗೆ ಬಂದಿದ್ದೀವಿ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ಅವರೇ ಶಿವು ಅವ್ರ ತಂದೆ. ಊರಿಗೆ ಹೋಗ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಅವರಿಗೆ ಒಂದು ಜೊತೆ ಡ್ರೆಸ್ ತೊಗೊಳ್ಳೋಣ ಅಂತೇಳಿ ಅಂಗಡಿಗೆ ಬಂದ್ವಿ. ಅವರೇ ಯಾವ್ದು ಬೇಕಾದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ. ಅರ್ಜೆಂಟಾಗಿ ಹೊಲಿಸಿ ಕೊಡಲಿಕ್ಕಾಗಲ್ಲ, ಹಾಗಾಗಿ ರೆಡಿಮೇಡಲ್ಲೇ ಕೊಡ್ಸೋಣ ಅಂದ್ಬಿಟ್ಟು ಫಾರ್ಮಲಲ್ಲಿ ಡ್ರೆಸ್ ನೋಡ್ತಾ ಇದ್ವಿ. ಫೈನಲ್ ಆಗಿ ಅವ್ರಿಗೆ ಒಂದು ಜೊತೆ ಡ್ರೆಸ್ ತೊಗೊಂಡು ಕೆಳಗಡೆ ಬಂದ್ವಿ. ನನಗೆ ಕ್ಯೂಟಾಗಿ ಮಾತಾಡಿಸ್ತಾ ಇದ್ಲು. ಅವಳೇ ನನಗೆ ಕೂಗ್ಬಿಟ್ಟು ಅದೊಂದು ಓಕೆ. ಮೇಲೆ ಹಾಕೊಳ್ಳೋಕ್ಕೆ ಆಯ್ತಾ? ಸ್ವಲ್ಪ ಹೊತ್ತು ಹಾಗೆ ಆಚೆ ಸುತ್ತಾಡಿಕೊಂಡು ಅವ್ರಿಗೆ ಡ್ರೆಸ್ ತೊಗೊಂಡು ಮನೆ ಕಡೆ ಹೋಗೋಣ ಅಂತ ಹೊರಟ್ವಿ. ಅಷ್ಟರೊಳಗೆ ನನಗೆ ಬಾಯಲ್ಲಿ ಸ್ವಲ್ಪ ಗುಳ್ಳೆ ಆಗಿತ್ತಲ್ಲ, ಅದಕ್ಕೆ ಟ್ಯಾಬ್ಲೆಟ್ ತೊಗೊಂಡು ಅಪ್ಪಂಗೂ ಹಾಗೆ ಏನೋ ಮೈಕೈ ನೋವಿನ ಟ್ಯಾಬ್ಲೆಟ್ ಬೇಕಿತ್ತಂತೆ ತೊಗೊಂಡು 3 ಜನನೂ ಹೋಗ್ತಾಯಿದ್ದೀವಿ. ಇವತ್ತೇ ಹೋಗ್ತೀನಿ ಅಂದರು. ನಮಗೆ ಕಳ್ಸೋಕ್ಕೆ ಇಷ್ಟ ಇಲ್ಲ, ಬೇಡ ಅಂತಂದ್ವಿ. ಅವರು ಏನೋ ಜೋಳ ಹಾಕಿದ್ದೀನಲ್ಲ, ಅಲ್ಲಿ ನೋಡ್ಕೋಬೇಕು ಅಂದರು. ನೋಡೋಣ, ಆದರೆ ಕಳಿಸ್ತೀವಿ, ಇಲ್ಲಾಂದರೆ ನಾಳೆ ಹೋಗಿರ ಅಂತ ಹೇಳಿದ್ರು. ಹಾಗೆ ಮಾತಾಡ್ತಾ ಹಾಗೆ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಇಬ್ಬರು ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದಾರೆ. ನಾವು ಯಾರ ಜೊತೆಲಿದ್ದರೂ, ಯಾರು ಎಷ್ಟೇ ಪ್ರೀತಿ ತೋರಿಸಿದ್ರು ತಂದೆ ತಾಯಿ ಸ್ಥಾನನ ಯಾರೂ ತುಂಬೋಕ್ಕಾಗಲ್ಲ ಅನ್ನೋದು ನನಗೆ ಶಿವು ಅವ್ರ ಅಪ್ಪ ಬಂದ ಮೇಲೆ ಗೊತ್ತಾಗಿದ್ದು. ಅವ್ರ ಮುಖದಲ್ಲಿ ನಗು, ಆ ಖುಷಿನೇ ಚೇಂಜ್ ಆಗಿಬಿಟ್ಟಿತ್ತು. ನನಗೂ ಕೂಡ ತುಂಬ ಖುಷಿ ಆಯಿತು. ಸ್ವಲ್ಪ ಹೊತ್ತಲ್ಲೇ ಸಂಜೆ ಆಗಿತ್ತು. ಅಪ್ಪಂಗೂ ಕೂಡ ಟೀ ಮಾಡಿಕೊಟ್ಟು ನಾವು ಟೀ ಕುಡಿದು ಮಾರ್ಕೆಟಿಗೆ ಬಂದ್ವಿ. ತರಕಾರಿ ಎಲ್ಲ ಖಾಲಿಯಾಗಿತ್ತು, ತರಕಾರಿ ತೊಗೊಳ್ಳೋಣ ಅಂತ. ಇನ್ನೇನು ಶಿವು ಅವರು ಕೂಡ ಡ್ಯೂಟಿಗೆ ಹೊರಡ್ತಾರೆ. ಆಮೇಲೆ ನಾನು ಒಬ್ಬಳೇ ಎಲ್ಲೂ ಇಷ್ಟು ದೂರ ಬರಲಿಕ್ಕೆ ಹೋಗಲ್ಲ. ಏನಾದ್ರೂ ರಜದಲ್ಲಿದ್ದರೆ ಅವಳ ಜೊತೆ ಎಲ್ಲಾದ್ರೂ ಔಟ್ಸೈಡ್ ಬಂದರೆ ಬರ್ತೀನಿ, ಇಲ್ಲ ಅಂತಂದರೆ ಒಬ್ಬಳೇ ಈಗೆಲ್ಲೂ ಬರೋಕ್ಕಾಗಲ್ಲ. ಮನೆ ಹತ್ರನೇ ಬಂದವ್ರ ಹತ್ರ ತೊಗೋಬೇಕು. ಹಾಗಾಗಿ ಒಂದು ವಾರಕ್ಕೆ ಆಗೋವಷ್ಟು ತರಕಾರಿ ತೊಗೊಳ್ಳೋಣ ಅಂದ್ಬಿಟ್ಟು ತರಕಾರಿ ತೊಗೊಳ್ಳೋಣ ಅಂತ ವಿಜಯನಗರಕ್ಕೆ ಬಂದ್ವಿ. ನಾನು ತರಕಾರಿ ಎಲ್ಲ ಫ್ರೆಶ್ ಆಗಿರುತ್ತೆ. ವಿಜಯನಗರದಲ್ಲಿ ತರಕಾರಿ ತಗೊಳ್ಳೋದಂದರೆ ನಂಗೆ ತುಂಬ ಇಷ್ಟ. ಅಲ್ಲಿ ಎಲ್ಲ ಥರದ ತರಕಾರಿ ಒಂದೇ ಅಂಗಡೀಲಿ ಸಿಗುತ್ತೆ, ಅಲ್ಲಿ ಇಲ್ಲಿ ಹುಡ್ಕೊಂಡು ಹೋಗಂಗಿರಲ್ಲ. ಏನೇನು ಬೇಕು ಎಲ್ಲ ತರಕಾರಿಗಳನ್ನೂ ತೊಗೊಂಡೆ ನಾನು. ಆಲೂಗೆಡ್ಡೆ, ಮುಳ್ಗಾಯಿ, ಹಾಗೆ ಗೆಡ್ಡೆಕೋಸು. ಹೂಕೋಸು ಅಂತ ತಿನ್ನಲ್ಲ ನಾನು. ಥೈರಾಯ್ಡ್ದು ರಿಪೋರ್ಟ್ ಬಂದಿತ್ತಲ್ಲ, ಆವಾಗಿಂದ ಹೂಕೋಸು ಬಿಟ್ಬಿಟ್ಟಿದ್ದೀನಿ. ಹಾಗಾಗಿ ನನಗೆ ಸ್ವಲ್ಪ ಥೈರಾಯ್ಡ್ ಪ್ರಾಬ್ಲಮ್ಮೇ ಇಲ್ಲ ಇವಾಗ. ಅಷ್ಟರೊಳಗೆ ಹೂವು ನೋಡಿದ್ರು. ಶಿವು ಅವರು ಮಲ್ಲಿಗೆ ಹೂವು ಕೊಡಿಸಿದ್ರು 1 ಮೊಳ. ನನಗೆ ಹೂವು ಅಂದರೆ, ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ. ಇವಾಗ ಸೀಸನ್ ಅಲ್ವಾ, ಹಾಗಾಗಿ 1 ಮೊಳ ಹೂವು ತೊಗೊಂಡು ಇವಾಗ ಅಲ್ಲಿಂದ ಮನೆ ಕಡೆಗೆ ಹೋಗೋಣ ಅಂತ ಹೊರಟಿದ್ವಿ. ಇನ್ನೇನು ಬೇರೆ ಕೆಲಸ ಇಲ್ಲ, ಬರೀ ತರಕಾರಿ ತಗೊಳ್ಳೋಕ್ಕಂತಲೇ ಇಷ್ಟು ದೂರ ಬಂದಿದ್ದು. ತರಕಾರಿ ತೊಗೊಳಕ್ಕೆ ಬಂದಾಗೆಲ್ಲ ನನಗೆ ಇದೊಂದು ಹೂವಿನ ಅಂಗಡಿ ಭಾಳ ಅಂದರೆ ಭಾಳ ಇಷ್ಟ ಆಗುತ್ತೆ. ಎಂತೆಂಥ ಹೂವಿನ ಹಾರಗಳು, ಎಲ್ಲ ಥರದ್ದು ಹೂವು, ಪ್ರತಿಯೊಂದು ಥರದ್ದು ಹೂವು ಅಲ್ಲಿ ಸಿಗುತ್ತೆ. ಇಂಥ ಹೂವು ಇಲ್ಲ ಅಂತ ವಾಪಸ್ ಹೋಗಂಗೆ ಇರಲ್ಲ, ಅಷ್ಟು ಒಳ್ಳೊಳ್ಳೆ ಹೂವು, ಫ್ರೆಶ್ ಆಗಿರೋವಂಥ ಹೂವು ಸಿಗುತ್ತೆ. ನಾನು ಯಾವಾಗಲೂ ಏನು ತುಂಬ ಜಾಸ್ತಿ ತೊಗೊಂಡಿಲ್ಲ. ಪೂಜೆಗೆ ಏನಾದ್ರೂ ಬೇಕಾದರೆ ಒಂದು 200 ರೂಪಾಯಿದು ಅಥವಾ ಒಂದು 100 ರೂಪಾಯಿದು ಹೂವು ತೊಗೊಂಡಿದ್ದೀನಿ ಅಷ್ಟೇ ಆ ಅಂಗಡಿಯಲ್ಲಿ. ಹೂವು ಮಾತ್ರ ತುಂಬ ಚೆನ್ನಾಗಿರುತ್ತೆ. ತೊಗೊಂಡು ಎಲ್ಲದನ್ನು ಇವಾಗ ಮನೆ ಕಡೆ ಹೊರಡ್ತಾ ಇದ್ವಿ. ಮನೆಗೆ ಹೋಗಿ ಇನ್ನೂ ಅಡುಗೆ ಮಾಡಬೇಕು. ಅಪ್ಪ ಬಂದಿದ್ದಾರಲ್ವ, ಏನೂ ಸ್ಪೆಷಲ್ ಮಾಡೇ ಇಲ್ಲ. ಇವತ್ತು ಏನಾದ್ರೂ ಸ್ಪೆಷಲ್ ಮಾಡೋಣ ಅಂತ ಯೋಚನೆ ಮಾಡ್ಕೋತಾ ಹೋಗ್ತಾ ಇದ್ದೆ. ಶಿವು ಅವ್ರು ಬೇರೆ ಡ್ಯೂಟಿಗೆ ಹೋಗ್ತಾರೆ. ಅವ್ರಿಗೂ ಕೂಡ ಏನೂ ಮಾಡಿಕೊಟ್ಟಿಲ್ಲ. ನಾನ್ ವೆಜ್ ಏನು ಅಷ್ಟು ಸ್ಪೆಷಲ್ ಅನಿಸಲ್ಲ ಅವ್ರಿಗೆ. ಅದನ್ನೇನು ಯಾವಾಗಲೂ ತಿಂತಾನೆ ಇರ್ತೀವಿ. ಏನಾದರೂ ಬೇರೆ ಥರದ್ದು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಷ್ಟರೊಳಗೆ ನನಗೆ ನೆನಪಾಗಿದ್ದು ಹೋಳಿಗೆ. ಒಬ್ಬಟ್ಟಂದರೆ ಶಿವು ಅವ್ರಿಗೆ ತುಂಬ ಇಷ್ಟ. ಮೊದಲೇ ಎಲ್ಲ ತಂದು ಇಟ್ಕೊಂಡಿದ್ದೆ ನಾನು. ಇವಾಗ ಒಬ್ಬಟ್ಟೆ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಮೈದಾ ಹಿಟ್ಟು ಕೂಡ ಕಲಸಿಟ್ಟಿದ್ದೀನಿ. ಸಾಂಬಾರ್ಗೂ ಒಗ್ಗರಣೆಗೆಲ್ಲ ಹಾಕ್ಕೊಂಡೆ. ಹಾಗೆ ಹೆಸರುಬೇಳೆನೂ ಕೂಡ ನೆನೆಸಿಟ್ಟಿದ್ದೀನಿ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ. ನಮ್ಮ ಕಡೆ ಒಬ್ಬಟ್ಟು ಅಂದರೆ ಫಸ್ಟಿಗೆ ಮಾಡೋದು ಕಡಲೆಬೇಳೆ ಪಲ್ಯ, ಕೋಸಂಬರಿ. ಪಲ್ಯನೂ ಕೂಡ ರೆಡಿ ಮಾಡಿಕೊಂಡೆ. ಒಂದು ಆಲೂಗಡ್ಡೆ ಹಾಕ್ಕೊಂಡು ಸ್ವಲ್ಪ ಕಡಲೆಬೇಳೆ ಹಾಕ್ಕೊಂಡು ಪಲ್ಯನೂ ಮಾಡ್ಕೊಂಡು ಇಟ್ಕೊಂಡೆ. ರೈಸ್ ಕೂಡ ಆಗಿದೆ. ಇನ್ನು ಒಬ್ಬಟ್ಟೊಂದು ರುಬ್ಕೊಂಡು ಮಾಡ್ಕೋಬೇಕು ಅಷ್ಟೇ. ಅಷ್ಟರೊಳಗೆ ಸ್ವಲ್ಪ ಕಿಚನಲ್ಲಿ ಪಾತ್ರೆ ಇತ್ತು. ಸಾಂಬಾರು ಬೇಯೋವಷ್ಟರೊಳಗೆ ಸ್ವಲ್ಪ ಪಾತ್ರೆ ತೊಳ್ಕೊಂಬಿಡೋಣ ಅಂದ್ಬಿಟ್ಟು ಪಾತ್ರೆ ತೊಳ್ಕೊತಾ ಇದ್ದೀನಿ. ವಾಯ್ಸಲ್ಲಿ ಸ್ವಲ್ಪ ಕ್ಲಿಯರ್ ಇಲ್ಲ ಅಂತ ಅನ್ಕೋತೀನಿ. ಟಿ ವಿ ಸೌಂಡ್ ಕೇಳಿಸ್ತಾ ಇರ್ಬೋದು. ಆದ್ರೂ ಕಾಪಿರೈಟ್ ಬಂದುಬಿಡುತ್ತೆ. ಟಿ ವಿದು ಏನಾದ್ರೂ ಮ್ಯೂಸಿಕ್ ಆಗಿರ್ಬೋದು ಅಥವಾ ಫಿಲಮ್ದು ವಾಯ್ಸ್ ಆದರೂ ಬಂದುಬಿಟ್ರೆ ಆ ಒಂದು ವಾಯ್ಸ್ ಸೌಂಡ್ಗೆ ಕೂಡ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ. ಅದರಿಂದನೇ ತುಂಬ ಚಾನಲ್ ಪ್ರಾಬ್ಲಮ್ ಆಗುತ್ತೆ. ಆದರೆ ರೂಮಲ್ಲಿ ಕೂತ್ಕೊಂಡು ವಾಯ್ಸ್ ಕೊಟ್ರೂ ಈ ಥರ ಡಿಸ್ಟರ್ಬೆನ್ಸ್ ಇದ್ದೇ ಇರುತ್ತೆ. ಸಾರಿ, ಯಾರೂ ಬೇಜಾರು ಮಾಡ್ಕೋಬೇಡಿ.
ನಾನು ಒಬ್ಬಳೇ ಇದ್ದರೆ ಅಷ್ಟೊಂದು ಈ ಥರ ಎಲ್ಲ ಡಿಸ್ಟರ್ಬೆನ್ಸ್ ಇರೋಲ್ಲ. ಇವಾಗ ಅಪ್ಪನೂ ಟಿ ವಿ ನೋಡ್ತಾ ಕೂತಿದ್ರು, ಶಿವು ಅವರು ಕೂಡ ಆಚೆ ಕಡೆನೇ ಇದ್ದರು. ಅವ್ರದ್ದು ಮೊಬೈಲ್ದು ಮತ್ತು ಟಿ ವಿ ಸೌಂಡ್ ಎಲ್ಲ ಒಂದು ಸ್ವಲ್ಪ ವಾಯ್ಸ್ ಸರಿಯಾಗಿ ಕೇಳಿಸ್ತಿಲ್ಲ ಅನ್ಕೋತೀನಿ ಬ್ಯಾಕ್ಗ್ರೌಂಡಲ್ಲಿ. ರಾತ್ರಿಯೇ ವಿಡಿಯೋ ಮಾಡಿ ಇಟ್ಕೊಂಡೆ, ಮಾರ್ನಿಂಗಲ್ಲಿ ವಾಯ್ಸ್ ಕೊಡ್ತಾಯಿದ್ದೀನಿ, ಹಾಗಾಗಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಅನ್ಕೋತೀನಿ. ಪಾತ್ರೆಗಳು ಕೂಡ ಎಲ್ಲ ತೊಳೆದಿದ್ದಾಯಿತು. ಕಿಚನಲ್ಲಿ ತುಂಬ ಪಾತ್ರೆಗಳಾಗ್ಬಿಟ್ರೆ ಈ ಥರ ಅಡುಗೆಗಳು ಮಾಡಿದಾಗ ತುಂಬ ಇರಿಟೇಷನ್ ಆಗ್ತಾ ಇರುತ್ತೆ. ಒಂದು ಸ್ವಲ್ಪ ಇದ್ದಂಗೆ ಪಾತ್ರೆ ತೊಳ್ಕೊಂಬಿಟ್ರೆ ಆಮೇಲೆ ಸ್ವಲ್ಪ ಸಮಾಧಾನ ಆಗುತ್ತೆ. ಇಲ್ಲಾಂದರೆ ಅಡುಗೆ ಎಲ್ಲ ಮುಗಿಸಿ ಊಟ ಎಲ್ಲ ಆದಮೇಲೆ ಎಷ್ಟು ತಲೆ ಕೆಟ್ಟೋಗುತ್ತೆ ಅಂದರೆ ಕೆಟ್ಟ ಕೋಪನೇ ಬಂದುಬಿಡುತ್ತೆ. ಸಿಂಕಲ್ಲಿ ಏನಾದ್ರು ಪಾತ್ರೆಗಳು ನೋಡಿಬಿಟ್ರೆ ಮೊದಲೇ ಟಯರ್ಡ್ ಆಗಿರ್ತೀವಿ, ಆವಾಗ ಈ ಥರ ಕಿಚನಲ್ಲಿ ಗಲೀಜಾಗಿದ್ದಾಗ ಎಲ್ಲ ಇದು ಪಾತ್ರೆಗಳಾಗಿರ್ಬೋದು, ಕಿಚನ್ ಗಲೀಜಾಗಿರೋದು ನೋಡಿಬಿಟ್ರೆ ತುಂಬ ಇರಿಟೇಷನ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ನಾವು ಅಡುಗೆ ಮಾಡ್ತಾನೆ ಸ್ವಲ್ಪ ಪಾತ್ರೆಗಳು ಇದ್ದಿದ್ದೆಲ್ಲ ನೀಟಾಗಿ ತೊಳ್ಕೊಂಬಿಟ್ಟು ಆವಾಗವಾಗ ಕಿಚನ್ ಶೆಲ್ಫ್ ಆಗಿರ್ಬೋದು ಅಥವಾ ಗ್ಯಾಸ್ ಆಗಿರ್ಬೋದು ಹಂಗೆ ಒರೆಸ್ಕೊತಾ ಇದ್ದರೆ ನಮಗೆ ಆವಾಗ ಸ್ವಲ್ಪ ಕಂಫರ್ಟ್ ಝೋನ್ ಇರುತ್ತೆ. ಹಾಗೆ ಕೆಲಸ ಮಾಡಲಿಕ್ಕೂ ಕೂಡ ಫ್ರೆಶ್ ಫೀಲ್ ಇರುತ್ತೆ, ಏನು ಅನಿಸಲ್ಲ. ಕೆಲವೊಂದೊಂದು ಸಲ ಹಾಗೆ ಅನಿಸುತ್ತೆ, ಆಮೇಲೆ ಅಡುಗೆ ಎಲ್ಲ ಮಾಡಾದ್ಮೇಲೆ ಒಟ್ಟಿಗೆ ಕ್ಲೀನ್ ಮಾಡ್ಕೊಬಿಡೋಣ ಅಂತ. ಅವಾಗ ಒಟ್ಟಿಗೆ ಕ್ಲೀನ್ ಮಾಡೋಕ್ಕೆ ಹೋದಾಗ ಆ ಥರ ಇರಿಟೇಷನ್ ಆಗುತ್ತೆ. ಇತ್ತೀಚೆಗಂತೂ ಒಳ್ಳೊಳ್ಳೆ ಕಮೆಂಟ್ಸ್ ಬರ್ತಾಯಿದೆ, ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಮತ್ತು ಪೂಜೆ ಬಗ್ಗೆ ಅಂತೂ ತುಂಬ ಕಮೆಂಟ್ಸ್ ಬರ್ತಾಯಿದೆ. ನನ್ನ ಹೊಸ ಚಾನಲಲ್ಲೂ ಅಷ್ಟೇ ಒಳ್ಳೊಳ್ಳೆ ಕಮೆಂಟ್ಸ್ಗಳು ಬರ್ತಾಯಿದೆ. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ತಾಯಿದೆ. ಕಮೆಂಟ್ಗಳಿಗೆ ರಿಪ್ಲೈ ಕೊಡೋದು ಲೇಟ್ ಆಗ್ತಾಯಿದೆ. ಹಾಗೆ ನಾನು ಎಲ್ರದ್ದು ವಿಡಿಯೋ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಲ್ಲ, ಅವ್ರದ್ದು ವಿಡಿಯೋಸ್ಗಳು ನೋಡ್ತೀನಿ, ಕಮೆಂಟ್ ಮಾಡೋಕ್ಕಾಗ್ತಾಯಿಲ್ಲ. ಎಲ್ಲರೂ ವಿಡಿಯೋನೂ ನೋಡೋಕ್ಕಾಗ್ತಾಯಿಲ್ಲ ನನಗೆ. ಒಂದು ದಿನದಲ್ಲಿ ಒಂದು 2-3 ಜನದ್ದು ವಿಡಿಯೋ ಈ ಥರ ನೋಡ್ತಾ ಇದ್ದೀನಿ. ಯಾಕಂದರೆ ಸ್ವಲ್ಪ ಬ್ಯುಸಿಯಾಗಿರ್ತೀನಿ. ಮತ್ತು ಶಿವು ಅವರು ಕೂಡ ಇದ್ದಾರೆ, ಹಾಗೆ ಅಪ್ಪ ಕೂಡ ಬಂದಿದೆ. ಸ್ವಲ್ಪ ಮನೇಲಿ ಕೆಲಸ ಜಾಸ್ತಿ. ನಾನು ವಿಡಿಯೋ ಮಾಡಿಕೊಂಡು ಮತ್ತು ಕಮೆಂಟ್ಗಳಿಗೆಲ್ಲ ರಿಪ್ಲೈ ಮಾಡಿಕೊಂಡು, ಅದು ಅಲ್ಲದೆ ನಾನು ಫೇಸ್ಬುಕ್ಕಲ್ಲೂ ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದ್ರಿಂದ ಎಲ್ಲ ಕಡೆನೂ ಸ್ವಲ್ಪ ಬ್ಯುಸಿ, ಮೈಂಡಿಗೆ ಅಷ್ಟು ಫ್ರೀ ಅನ್ನೋದೇ ಇಲ್ಲ. ಅದಕ್ಕೋಸ್ಕರ ಯಾರ್ದು ವಿಡಿಯೋ ನೋಡೋಕ್ಕಾಗ್ತಾ ಇಲ್ಲ. ಆದಷ್ಟು ಬೇಗ ಎಲ್ರದ್ದು ವಿಡಿಯೋ ನೋಡ್ತೀನಿ, ಪೆಂಡಿಂಗ್ ಇಟ್ಕೊಂಡಿರೋ ವಿಡಿಯೋ ಎಲ್ಲ ನೋಡ್ತೀನಿ. ನೋಡಿ ಖಂಡಿತವಾಗ್ಲೂ ಕಮೆಂಟ್ ಹಾಕ್ತೀನಿ. ನಾನು ಸುಮ್ಮನೆ ಹೇಳ್ತಾರೆ, ನಮಗೆ ಸಪೋರ್ಟ್ ಮಾಡಲ್ಲ, ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಅಂತ ಅಂದ್ಕೋಬೇಡಿ. ನಾನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಈ ಥರ ಶಿವು ಅವ್ರು ಬಂದಾಗ ಅಷ್ಟೇ ನನಗೆ ನಿಮ್ಮವೆಲ್ಲ ವಿಡಿಯೋಸ್ ನೋಡೋಕ್ಕಾಗಲ್ಲ. ಬಾಕಿ ನಾನು ಒಬ್ಬಳೇ ಇರ್ತೀನಲ್ಲ, ಅವಾಗ ನನಗೂ ಖುಷಿನೇ, ನನಗೆ ಟೈಮ್ ಹೋಗ್ಬೇಕಲ್ವ, ಆವಾಗ ನಿಮ್ಮೆಲ್ಲರದ್ದು ವಿಡಿಯೋ ನೋಡ್ತೀನಿ. ನಿಮ್ಮ ವಿಡಿಯೋಗಳಲ್ಲೂ ಕೂಡ ಕೆಲವೊಂದೊಂದು ಚೇಂಜಸ್ ನಾನು ಮಾಡ್ಕೋತೀನಿ. ಆ ವಿಡಿಯೋದಲ್ಲಿ ನನಗೇನಾದ್ರೂ ಇಷ್ಟ ಆದರೆ ಆ ಥರದ ನನ್ನ ಲೈಫಲ್ಲಿ ಅಳವಡಿಕೆ ಮಾಡ್ಕೋತೀನಿ. ಪ್ರತಿಯೊಬ್ಬರಲ್ಲೂ ವಿಭಿನ್ನವಾಗಿರುವಂಥ ಒಂದೊಂದು ಕ್ರಿಯೇಟಿವಿಟಿ ಮೈಂಡ್ ಇರುತ್ತೆ. ಸೊ ಅವ್ರಿಗೆ ಗೊತ್ತಿರಲ್ಲ, ಅದನ್ನು ಅವರು ವಿಡಿಯೋಗಳಲ್ಲಿ ಶೇರ್ ಮಾಡ್ತಾ ಇರ್ತಾರಲ್ಲ, ಅದು ಕೆಲವೊಬ್ಬೊಬ್ರಿಗೆ ಇಷ್ಟ ಆಗುತ್ತೆ. ನನಗೂ ಅಷ್ಟೇ, ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಲ್ಲ, ಅದರಲ್ಲಿ ತುಂಬ ಜನ ಕುಕ್ಕಿಂಗ್ ಮಾಡ್ತಾರೆ, ಡೈಲಿ ವ್ಲಾಗ್ ಮಾಡ್ತಾರೆ, ಶಾಪಿಂಗ್ ಮಾಡ್ತಾರೆ, ಜ್ಯುವೆಲ್ರಿ ವ್ಲಾಗ್ ಮಾಡ್ತಾರೆ. ಇದೆಲ್ಲದರಲ್ಲೂ ನಾನು ಕೆಲವೊಂದೊಂದು ಚೇಂಜಸ್ ಮಾಡ್ಕೊಂಡಿದ್ದೀನಿ, ಮುಂದೆನೂ ಕೂಡ ಮಾಡ್ಕೋತೀನಿ. ಹೌದು, ಪಾತ್ರೆ ಎಲ್ಲ ತೊಳೆದು ಮುಗಿಸ್ದೆ. ಸ್ವಲ್ಪ ಹೊತ್ತಲ್ಲೇ ನನ್ನ ಎಲ್ಲ ಕೆಲಸ ಮುಗೀತು. ಫಸ್ಟು ಅಪ್ಪಂಗೆ ಊಟ ಕೊಟ್ಬಿಡೋಣ ಅಂದ್ಬಿಟ್ಟು ಅವರಿಗೋಸ್ಕರ ಒಂದು 2-3 ಹೋಳಿಗೆ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ಟೈಮು 10 o'clock ಆಗಿತ್ತು. ಶಿವರ್ ಕೂಡ ಆಚೆ ಹೋಗಿದ್ರು. ಅವ್ರು ಬಂದ ತಕ್ಷಣ ಹೇಳಿದೆ, ನಾನು ಎಲ್ಲ ಅಡುಗೆ ರೆಡಿ ಮಾಡಿದ್ದೀನಿ, ಒಬ್ಬಿಟ್ಟು ಒಂದು ಮಾಡಿಕೊಡ್ತೀನಿ ಅಂತ. ಅವರು ಅಪ್ಪನಿಗೆ ಊಟ ಹಾಕ್ಕೊಟ್ರು. ನಾನು ಅಷ್ಟರೊಳಗೆ ಒಬ್ಬಿಟ್ಟೆಲ್ಲ ತಟ್ಕೊಬಿಡೋಣ ಅಂತ ತಟ್ಕೋತಾ ಇದ್ದೀನಿ. ತುಂಬ ಟೈಮ್ ಆಗಿಬಿಟ್ಟಿತ್ತು. ನಾವು ಮಾರ್ಕೆಟಿಗೆ ಹೋಗಿ ನಾನು ತರಕಾರಿ ಎಲ್ಲ ತೊಗೊಂಡು ಬಂದು ಅದನ್ನು ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಜೋಡಿಸಿ ಅಡುಗೆ ಮಾಡೋ ಅಷ್ಟರೊಳಗೆ ತುಂಬ ಟೈಮ್ ಆಗೋಯಿತು. ಆಮೇಲೆ ಅಪ್ಪ ಅಷ್ಟರೊಳಗೆ ಆಲ್ರೆಡಿ ನಿದ್ದೆ ಮಾಡ್ತಾಯಿತ್ತು. ಆಮೇಲೆ ಎಬ್ಬರಿಸಿ ಅವರಿಗೆ ಊಟಕ್ಕೆ ಕೊಟ್ವಿ. ನಾವು ಆಮೇಲೆ ಲಾಸ್ಟ್ ಲೇಟಾಗಿ ಊಟ ಮಾಡಿ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಮಾತಾಡಿ ಆಮೇಲೆ ನಾವು ಮಲ್ಕೊಳ್ಳೋಕೆ ಹೋಗೋದು. ಅಲ್ಲಿವರೆಗೂ ನಮಗೆ ಕೆಲಸ ಇದ್ದೇ ಇರುತ್ತೆ. ಅದು ಇದು ಕೆಲಸ ಒಂದು ಮಾಡಿದ್ರೆ ಇನ್ನೊಂದು ಮಾಡಿದ್ರೆ ಮತ್ತೊಂದು ಕೆಲಸ. ನಾನು ಟಿಕ್ ಟಾಕ್ ಮಾಡ್ತಾವಿಂದನೂ ಯಾವತ್ತೂ ನೀವು ಶಿವು ಅವ್ರ ತಂದೆನ ನೋಡೇ ಇಲ್ಲ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನೋಡಿರೋದು. ನಮ್ಮ ತಂದೆನ ಎಲ್ಲರೂ ನೋಡಿದ್ದೀರ, ತುಂಬ ಜನ ನೋಡಿದ್ದೀರ, ಆದರೆ ಶಿವು ಅವ್ರ ಅಪ್ಪನ ನೋಡಿರಲಿಲ್ಲ. ಯಾಕಂದರೆ ಆವಾಗ ಇಷ್ಟೊಂದು ವಿಡಿಯೋಸ್ ಎಲ್ಲ ಮಾಡಬೇಕು ಅದು ಇದು ಅಂತ ಏನು ಹಂಗೆ ಅನ್ನಿಸ್ತಾ ಇರಲಿಲ್ಲ. ಮತ್ತು ನನಗೂ ಒಂದು ಸ್ವಲ್ಪ ಮುಜುಗರ ಇರ್ತಿತ್ತು. ಅಪ್ಪ ಏನಿಲ್ಲ, ತುಂಬ ಚೆನ್ನಾಗಿ ಮಾತಾಡ್ತಾರೆ ಕ್ಲೋಸಾಗಿ. ಇವಾಗ ನಾನು ನಮ್ಮ ಅಪ್ಪನ ಹತ್ರ ಯಾವ ಥರ ಮಾತಾಡ್ತಿದ್ದೆ ಅದೇ ಥರನೇ ಮಾತಾಡ್ತೀನಿ. ನನಗೇನು ಅಷ್ಟೊಂದೇನು ಇದೇನಿಲ್ಲ. ಬಟ್ ದೊಡ್ಡವರಲ್ವ, ಸ್ವಲ್ಪ ಏನಾರು ಅಂದ್ಕೊಬಿಡ್ತಾರೆ ಅನ್ನೋದೊಂದಿತ್ತು. ಬಟ್ ನೆನ್ನೆ ಅದನ್ನು ಕೂಡ ಕ್ಲಿಯರ್ ಆಯಿತು, ಏನೂ ಅಂದ್ಕೊಳ್ಳಿಲ್ಲ, ಆರಾಮ್ಸೆ ವಿಡಿಯೋ ಮಾಡಿಕೊಂಡೆ.
ನನಗೆ ಕಮೆಂಟ್ಗಳು ಬರ್ತಾನೆ ಇತ್ತು, ಶಿವಣ್ಣಂಗೆ ಯಾರೂ ಇಲ್ವಾ, ಅವ್ರ ಫ್ಯಾಮಿಲಿಲಿ ಯಾರೂ ಇಲ್ವಾ, ಫ್ಯಾಮಿಲಿ ಮೆಂಬರ್ ತೋರಿಸಿ, ನಿಮ್ಮ ಲೈಫ್ ಸ್ಟೋರಿ ಹೇಳಿ, ನೀವು ಹೆಂಗೆ ಇಷ್ಟಪಟ್ರಿ ಹೇಳಿ, ನೀವು ಹೆಂಗೆ ಪರಿಚಯ ಆದ್ರಿ ಹೇಳಿ ಅಂತ. ಅದಕ್ಕೆಲ್ಲದಕ್ಕೂ ಆದಷ್ಟು ಬೇಗ ವಿಡಿಯೋ ಮೂಲಕ ಆನ್ಸರ್ ಮಾಡ್ತೀನಿ. ಎಲ್ಲದಕ್ಕೂ ಒಂದು ಸಮಯ ಅನ್ನೋದು ಬರಬೇಕು, ಒಂದೇ ಸಲ ಮಾಡಲಿಕ್ಕಾಗಲ್ಲ. ನನ್ನ ಅನಿಸಿಕೆ ಪ್ರಕಾರ ಈ ಸಲ ಅಂತೂ ಆ ಥರ ವಿಡಿಯೋ ಮಾಡೋಕ್ಕಾಗಲ್ಲ ಅನ್ಕೋತೀನಿ. ಯಾಕಂದರೆ ಶಿವರು ನಾಳೆ ನಾಡಿದ್ದೇನೆ ಡ್ಯೂಟಿಗೆ ಹೋಗ್ತಾ ಇದ್ದಾರೆ. ಇನ್ನು ಬರೋದು ಆಗಸ್ಟಲ್ಲಿ ಅನ್ಕೋತೀನಿ. ಅಲ್ಲಿವರೆಗೂ ನನ್ನ ದಿನಚರಿ ಆಗಿರ್ಬೋದು, ಶಾಪಿಂಗ್ ಅಥವಾ ಟ್ರಾವೆಲಿಂಗ್ ಬ್ಲಾಗ್ ಅಥವಾ ಏನಾದರೂ ಹೆಲ್ತ್ ಬ್ಯೂಟಿ ಟಿಪ್ಸ್ ಅಷ್ಟರಲ್ಲೇ ನನ್ನ ಒಂದು ಯೂಟ್ಯೂಬಲ್ಲಿ ವೀಡಿಯೋಸ್ ಹೋಗ್ತಾ ಇರುತ್ತೆ. ನೋಡೋಣ, ಮುಂದೆ ಒಂದು ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ. ಒಬ್ಬಿಟ್ಟು ಕೂಡ ಬೇಯಿಸ್ಕೊಟ್ಟೆ. ಶಿವರು ಅವ್ರ ಅಪ್ಪಾಜಿಗೆ ಊಟ ಹಾಕ್ಬಿಟ್ಟು ಕೊಟ್ಟು ಬಂದರು. ಅಪ್ಪ ಊಟ ಮಾಡಿ ಮಲ್ಕೊಂಡ್ರು. ಇವಾಗ ನನ್ನ ಕೆಲಸ ಎಲ್ಲ ಮುಗೀತು. ನಮಗೂ ಕೂಡ ಊಟಕ್ಕೆ ಅವರೇ ರೆಡಿ ಮಾಡ್ಕೋತಾ ಇದ್ದಾರೆ. ಒಬ್ಬಿಟ್ಟು ನಾನು ಹಾಲು ಜೊತೆಲಿ ಒಬ್ಬಿಟ್ಟು ತಿಂತೀನಿ, ಇಲ್ಲ ಅಂತಂದರೆ ನಾವು ಕಾಯಿ ರಸ ಅಂತ ಮಾಡ್ಕೋತೀವಿ, ಕಾಯಿ ರುಬ್ಬಿಟ್ಟು ಅದರಲ್ಲಾದರೂ ತಿಂತೀನಿ. ಶಿವರು ಹಂಗೆ ತಿನ್ನಲ್ಲ, ಟೀಯಲ್ಲಿ ತಿಂತಾರೆ. ಅವರು ಯಾವುದೋ ಒಂಥರ ಡಿಫ್ರೆಂಟ್ ಟೇಸ್ಟು. ಇವತ್ತು ಟೀ ಏನು ಬೇಡ, ನಾನು ಹಾಗೆ ತಿಂತೀನಿ ಅಂತಂದರು. ನಾನು ಮಾತ್ರ ಹಾಲು ಹಾಕ್ಕೊಂಡು ತಿಂದೆ. ಊಟ ಎಲ್ಲ ಮುಗಿಸಿ ಆಚೆ ಇನ್ನೇನು ಮಾಮೂಲಿ ನಂದೇ ಕಸ ಗುಡಿಸೋದಿದ್ದು, ಕಸ ಗುಡಿಸ್ಕೊತಾ ಇದ್ದೆ. ಅವರು ವಿಡಿಯೋ ಮಾಡ್ತಾಯಿದ್ರು. ಕಸ ಎಲ್ಲ ತುಂಬ ಬಿದ್ದುಬಿಡುತ್ತೆ. ಇವಾಗ ಎಲೆಗಳೆಲ್ಲ ಉದುರೋ ಕಾಲ ಅಲ್ವಾ, ಮನೆ ಮುಂದೆನೇ ವೀಳ್ಯದೆಲೆ ಗಿಡ ಇರೋದ್ರಿಂದ ತುಂಬ ಎಲೆ ಬೀಳ್ತಾನೆ ಇರುತ್ತೆ. ಎಲ್ಲದನ್ನು ನೀಟಾಗಿ ಕಸ ಗುಡಿಸ್ಕೊಬಿಟ್ಟು ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಹಾಕ್ಬಿಡ್ತೀನಿ. ಬೆಳಗ್ಗೆ ಟೈಮ್ ನಾನು ಬೆಳಗ್ಗೆನೇ ಬಾಗಿಲೆಲ್ಲ ಗುಡಿಸಿ ಇದು ಮಾಡೋದಂದರೆ ತುಂಬ ಇರಿಟೇಷನ್ ಆಗುತ್ತೆ ನನಗೆ. ಹಾಗಾಗಿ ರಾತ್ರಿ ಟೈಮಲ್ಲೇ ನಾನು ಇಲ್ಲಿಗೆ ನೀರು ಹಾಕ್ಬಿಡ್ತೀನಿ. ಕೆಲವೊಂದೊಂದು ಸಲ 5 ಗಂಟೆಗೆಲ್ಲ ಎದ್ದಿರ್ತೀನಲ್ಲ, ಆ ಟೈಮಲ್ಲಿ ಮಾತ್ರ ನಾನು ಆಚೆ ಬಾಗಿಲು ತೊಳ್ಕೊತೀನಿ. ಫೈನಲಿ ಎಲ್ಲ ಗುಡಿಸಿ ನೀರು ಹಾಕಿ ರಂಗೋಲಿನೂ ಕೂಡ ಹಾಕ್ತಾಯಿದ್ದೀನಿ. ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡ್ಬಿಡ್ತೀನಿ. ಆಲ್ರೆಡಿ ಟೈಮು 11:45 ಆಗಿತ್ತು. ಆಲ್ರೆಡಿ ನಂಗೆ ಫುಲ್ಲು ಟಯರ್ಡ್ ಆಗಿತ್ತು, ಎಷ್ಟೊತ್ತಿಗೆ ಮಲ್ಕೋತೀನೋ ಅನಿಸ್ಬಿಟ್ಟಿತ್ತು. ಇದೊಂದು ಕೆಲಸ ಇತ್ತಲ್ಲ, ಮುಗಿಸ್ಬಿಡೋಣ ಅಂದ್ಬಿಟ್ಟು ಇದನ್ನು ಕೂಡ ಮುಗಿಸ್ದೆ. ಇವತ್ತಿನ ನನ್ನ ದಿನಚರಿ ಇದಾಗಿತ್ತು. ಹೇಗಿತ್ತು ನನ್ನ ವ್ಲಾಗ್ ಅಂತ ಕಮೆಂಟ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋ ಒಟ್ಟಿಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್.